ಸ್ಫೋಟಕ ಹೇಳಿಕೆ ನೀಡಿದ ಮಾಜಿ ಡಿಸಿಎಂ ಹೇಳಿಕೆ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ. ಪವರ್ ಶೇರಿಂಗ್ ಗದ್ದಲದ ಮಧ್ಯೆ ಶಾಕಿಂಗ್ ಹೇಳಿಕೆ ಇದು. ಬಿಜೆಪಿಯ ಮಾಜಿ ಸಚಿವ ಕಾಂಗ್ರೆಸ್ ಕುರಿತಾದ ಈ ಹೇಳಿಕೆ ಈಗ ರಾಜ್ಯ ರಾಜಕೀಯದಲ್ಲಿ ತಲ್ಲಣ ಮೂಡಿಸಿದೆ. ಸ್ಫೋಟಕ ಹೇಳಿಕೆ ನೀಡಿದ ಮಾಜಿ ಡಿಸಿಎಂ ಮಾಜಿ ಉಪಮುಖ್ಯಮಂತ್ರಿಯ ಹೇಳಿಕೆ ಈಗ ರಾಜಕೀಯದಲ್ಲಿ ಸಂಚಲನವನ್ನು ಮೂಡಿಸ್ತಾ ಇದೆ. ಪವರ್ ಶೇರಿಂಗ್ ಗದ್ದಲದ ಮಧ್ಯೆ ಇದೊಂಥರ ಶಾಕಿಂಗ್ ಹೇಳಿಕೆ. ಬಿಜೆಪಿಯ ಮಾಜಿ ಸಚಿವ ಕಾಂಗ್ರೆಸ್ ಕುರಿತಾದಂತಹ ಈ ಹೇಳಿಕೆ ನಿಜಕ್ಕೂ ಕೂಡ ಈಗ ಸಂಚಲನವನ್ನು ಮೂಡಿಸ್ತಾ ಇದೆ. ಹಾಗಾದ್ರೆ ಆ ಪ್ರಭಾವಿ ನಾಯಕ ಹೇಳಿದ್ದೇನು? ಆ ಪ್ರಭಾವಿ ನಾಯಕನ ಹೇಳಿಕೆ ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ ರಾಜಕೀಯ ವಲಯದಲ್ಲಿ ಬೆಂಕಿ ಹೊತ್ಕೊಂಡು ಉರಿಯುವಂತೆ ಮಾಡಿದೆ. ಅಷ್ಟಕ್ಕೂ ಆ ಮಾಜಿ ಡಿಸಿಎಂ ಯಾರು, ಆ ಪ್ರಭಾವಿ ಮಾಜಿ ಡಿಸಿಎಂ ಯಾರು ಎನ್ನುವಂತಹದ್ದೇ ಈಗ ಬಹಳಷ್ಟು ಕುತೂಹಲ. ಹಾಗಾದ್ರೆ ರಾಜ್ಯದಲ್ಲಿ ದಲಿತ ಸಿಎಂ ಆಗುವ ಸಮಯ ಬಂದಿದೆ. ನೋಡಿ, ರಾಜ್ಯದಲ್ಲಿ ದಲಿತ ಸಿಎಂ ಆಗುವಂತಹ ಸಮಯ ಬಂದಿದೆ. ಕಾಂಗ್ರೆಸ್ ಜಟಾಪಟಿ ನಡುವೆ ಬಿಜೆಪಿ ನಾಯಕ ಈ ಹೊಸ ಬಾಂಬ್ ಅನ್ನು ಹಾಕಿರುವಂತಹದ್ದು. ಮಲ್ಲಿಕಾರ್ಜುನ್ ಖರ್ಗೆ ಪರ ಬ್ಯಾಟ್ ಬೀಸಿದ ಮಾಜಿ ಸಚಿವ. ಹಾಗಾದ್ರೆ ಆ ಸಚಿವ ಯಾರು? ಮಲ್ಲಿಕಾರ್ಜುನ್ ಖರ್ಗೆ ಇಷ್ಟೊತ್ತಿಗೆ ಸಿಎಂ ಆಗಬೇಕಿತ್ತು. ಸಿದ್ದರಾಮಯ್ಯ ದಲಿತರು ಸಿಎಂ ಆಗಲು ಸಹಕಾರ ನೀಡಬೇಕಿತ್ತು. ಖರ್ಗೆ ಮನಸ್ಸು ಮಾಡಿದ್ರೆ ರಾಜ್ಯದಲ್ಲಿ ದಲಿತರು ಸಿಎಂ ಆಗಬಹುದು. ಆದರೆ ಖರ್ಗೆ ಸಾಹೇಬರು ಮನಸ್ಸು ಮಾಡ್ತಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಪರ ಬ್ಯಾಟ್ ಬೀಸಿದ ಆ ಮಾಜಿ ಸಚಿವ, ಮಾಜಿ ಡಿಸಿಎಂ ಮಲ್ಲಿಕಾರ್ಜುನ್ ಖರ್ಗೆ ಇಷ್ಟೊತ್ತಿಗೆ ಸಿಎಂ ಆಗಬೇಕಿತ್ತು. ಸಿದ್ದರಾಮಯ್ಯ ದಲಿತರು ಸಿಎಂ ಆಗಲು ಸಹಕಾರ ನೀಡಬೇಕು. ಲಿಂಗಾಯತರು ರಾಜ್ಯವನ್ನ ಆಳಿದ್ದಾರೆ. ಒಕ್ಕಲಿಗರು ಎರಡೆರಡು ಬಾರಿ ರಾಜ್ಯವನ್ನ ಆಳಿದ್ದಾರೆ. ಬೇರೆ ಬೇರೆ ಸಮುದಾಯ ರಾಜ್ಯದ ಬೇರೆ ಬೇರೆ ಹುದ್ದೆಯಲ್ಲಿ ಇದ್ರು. ಆದ್ರೆ ದಲಿತರು ಯಾಕಿಲ್ಲ? ದಲಿತರು ಸಿಎಂ ಯಾಕಾಗಿಲ್ಲ? ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮನಸ್ಸು ಮಾಡಿದ್ರೆ ನೋಡಿ, ಸಿಎಂ ಸ್ಥಾನಕ್ಕಿಂತಲೂ ದೊಡ್ಡ ಹುದ್ದೆ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ. ಅದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಆ ಹುದ್ದೆಯಲ್ಲಿದ್ದಾರೆ. ಆದರೆ ರಾಜ್ಯದಲ್ಲಿ ಎಷ್ಟಿಲ್ಲ ದಲಿತ ನಾಯಕರು. ಜಿ ಪರಮೇಶ್ವರ್ ಅಂತಹ ಪರಮೇಶ್ವರ್ ಒಂದೆರಡು ಬಾರಿಯಲ್ಲ, 6ಕ್ಕೂ ಹೆಚ್ಚು ಬಾರಿ, 7 ಬಾರಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸಿದವರ ಪೈಕಿ ಜಿ ಪರಮೇಶ್ವರ್ ಒಬ್ಬರು. ಸತೀಶ್ ಜಾರಕಿಹೊಳಿ ಏನು ಕಡಿಮೆ ಕೊಡುಗೆ ಇದೆಯಾ ಕಾಂಗ್ರೆಸ್ಸಿಗೆ? ಸತೀಶ್ ಜಾರಕಿಹೊಳಿ ಇನ್ನೂ ಸಾಕಷ್ಟು ನಾಯಕರಿದ್ದಾರೆ, ದಲಿತ ಮುಖಂಡರು, ದಲಿತ ನಾಯಕರು, ಅನುಭವಿ ನಾಯಕರು, ಕಡಿಮೆ ನಾಯಕರಲ್ಲ. ಹಾಗಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಉತ್ಸಾಹ ಮತ್ತು ಅವರಲ್ಲಿರ್ತಕ್ಕಂತಹ ಆಸಕ್ತಿ ಕರ್ನಾಟಕಕ್ಕೆ ಯಾಕೆ ದಲಿತ ಸಿಎಂ ಮಾಡುವಲ್ಲಿ ಯಶಸ್ಸು ಕಾಣಲಿಲ್ಲ? ಅವರು ಹಠ ಹಿಡಿದ್ರೆ ಅಥವಾ ಅವರು ಪಟ್ಟು ಹಿಡಿದ್ರೆ ಈಗಲೂ ಕೂಡ ದಲಿತರು ಸಿಎಂ ಆಗಬಹುದು ರಾಜ್ಯದಲ್ಲಿ. ಆದರೆ ಸಿಎಂ ಸಿದ್ದರಾಮಯ್ಯ ಅದಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳಿ ಮಾಜಿ ಸಚಿವರೊಬ್ಬರು ಹೇಳಿದ್ದಾರೆ. ಹಾಗಾದರೆ ಆ ಮಾಜಿ ಸಚಿವರ ಹೇಳಿಕೆ ಈಗ ಬಹಳಷ್ಟು ಚರ್ಚೆಗೂ ಕೂಡ ಕಾರಣವಾಗಿದೆ.